ನನಗೆ ಈ ಖಾತೆ ಬೇಡ, ಗೃಹ ಸಚಿವರ ದಿಟ್ಟ ನಿರ್ಧಾರ. ನೆಮ್ಮದಿಯಿಂದ ಇರೋಕಾಗ್ತಿಲ್ಲ, ಜನಸಾಮಾನ್ಯರಿಗೆ ಹತ್ತಿರವಾಗಬೇಕು. ಸರ್ಕಾರದ ನಡೆ ವಿರುದ್ಧ ಪರಮೇಶ್ವರ್ ಅಸಮಾಧಾನ. ಯಾರು ಮಾಡಿದ ತಪ್ಪಿಗೆ ನಾನು ಬಲಿ. ಹೌದು, ಆರ್ಸಿಬಿ ವಿಜಯ ಯಾತ್ರೆ ವೇಳೆ ಯಾರೂ ಕಂಡು ಕೇಳರಿಯದ ಘಟನೆ ನಡೆದೇ ಹೋಯಿತು. 11 ಜನ ಅಮಾಯಕರು ಸಾವಿಗೀಡಾಗಿದ್ದಾರೆ. ಇಡೀ ರಾಜ್ಯದಲ್ಲಿಯೇ ಒಂದು ರೀತಿ ಶೋಕ ಸಾಗರವಾಗಿ ಮಾರ್ಪಟ್ಟಿದೆ. ಅಯ್ಯೋ, ಇದೆಂತ ದುರ್ವಿಧಿ! 18 ವರ್ಷದ ಬಳಿಕ ಐಪಿಎಲ್ ಟ್ರೋಫಿ ಗೆದ್ದಿದ್ದ ಆರ್ಸಿಬಿಯ ಸಂಭ್ರಮಾಚರಣೆ ವೇಳೆ ದುರಂತ ನಡೆದೇ ಹೋಯಿತು. ಆರ್ಸಿಬಿ ವಿಜಯ ಯಾತ್ರೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಬಳಿ ಕಾಲ್ತುಳಿತ ಸಂಭವಿಸಿ 11 ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. 50ಕ್ಕೂ ಅಧಿಕ ಅಭಿಮಾನಿಗಳು ಗಂಭೀರವಾಗಿದ್ದಾರೆ. 18 ವರ್ಷಗಳ ಬಳಿಕ ಕಪ್ ಗೆದ್ದ ಆರ್ಸಿಬಿ ಸಂಭ್ರಮ ದುರಂತವಾಗಿ ಬದಲಾಗೇ ಬಿಟ್ಟಿದೆ. ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ದುರಂತಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಅಭಿಮಾನಿಗಳು ಒಬ್ಬರ ಮೇಲೆ ಒಬ್ಬರು ಹತ್ತಿ ಹುಚ್ಚಾಟ ಮೆರೆದಿದ್ದು ಕೂಡ ದುರ್ಘಟನೆಗೆ ಕಾರಣವಾಗಿದೆ. ಎಸ್, ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದ ಹಿನ್ನೆಲೆ ಪರಿಸ್ಥಿತಿ ಕೈಮೀರೇ ಹೋಗಿತ್ತು. ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರೂ ಕೂಡ ಜನದಟ್ಟಣೆಯನ್ನ ನಿಯಂತ್ರಿಸಲು ಆಗಲೇ ಇಲ್ಲ. ಇದೇ ವೇಳೆ ಈ 11 ಜನರ ಸಾವಿಗೆ ರಾಜ್ಯ ಸರ್ಕಾರವೇ ಕಾರಣ ಎಂದು ರಾಜ್ಯದ ಜನ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ರು. ಈ ವೇಳೆ ಡಿಸಿಎಂ ಡಿಕೆಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಗಿದ್ರು. ಅಷ್ಟೇ ಅಲ್ಲದೆ ಸಿಎಂ 5 ಜನ ಪೊಲೀಸರನ್ನ ಸಸ್ಪೆಂಡ್ ಕೂಡ ಮಾಡಿದ್ರು. ಸಚಿವರು ಶಾಸಕರ ಮಕ್ಕಳ ಫೋಟೋ ರೀಲ್ಸ್ ಹುಚ್ಚಿಗೆ ಬಡವರ ಮಕ್ಕಳು ಬಲಿಯಾದ್ರು ಎಂಬ ಆಕ್ರೋಶ ಎಲ್ಲೆಡೆ ವ್ಯಕ್ತವಾಗೋಕೆ ಶುರುವಾಯಿತು ನೋಡಿ. ಈ ಹೊಣೆ ಯಾರು ಹೊರ್ತಾರೆ ಎಂಬ ಮಾತು ಕೂಡ ಬಂತು. ಆಗ ರಾಜ್ಯ ಸರ್ಕಾರ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ದಾಖಲು ಮಾಡ್ತಾರೆ. ಇದೇ ವೇಳೆ ಕೆಎಸ್ಸಿಎ ಸರ್ಕಾರಕ್ಕೆ ಚಾಟಿ ಬೀಸುತ್ತೆ. ಘಟನೆ ಕುರಿತು ಗೃಹ ಸಚಿವ ಜಿ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಸಾವನ್ನ ನೋಡಿ ಬೇಸರವಾಗಿದೆ. ಮನೆಯವರ ಬಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಆಪ್ತರ ಬಳಿಯೂ ಕೂಡ ಹೇಳಿಕೊಂಡಿದ್ದಾರೆ. ಯಾರು ಮಾಡಿದ ತಪ್ಪಿಗೆ ನನ್ನ ಮೇಲೆ ಆರೋಪ ಬಂದಿದೆ. ಕೆಲವರು ಮಾಡ್ತಾ ಇರುವ ಓವರ್ಟೇಕ್ ಪದ್ಧತಿಗೆ ಬೇಜಾರಾಗುತ್ತೆ. ನನಗೆ ಗೊತ್ತಿಲ್ಲದ ಹಾಗೆ ತಮ್ಮ ಇಲಾಖೆಯಲ್ಲಿ ಮೂಗು ತೂರಿಸ್ತಾ ಇದ್ದಾರೆ. ಇದಕ್ಕೆ ನನ್ನ ಆಕ್ಷೇಪವೂ ಕೂಡ ಇದೆ. ವಿಧಾನಸೌಧ ಹಾಗೂ ಚಿನ್ನಸ್ವಾಮಿ ಕಾರ್ಯಕ್ರಮ ನನಗೆ ಗೊತ್ತೇ ಇರಲಿಲ್ಲ. ಈ 2 ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ನಾನು ಕೊಟ್ಟೇ ಇರಲಿಲ್ಲ. ಪೊಲೀಸ್ ಇಲಾಖೆ ಹೇಳಿದ್ರೂ ಕೂಡ ಕಾರ್ಯಕ್ರಮವನ್ನ ಮಾಡೇ ಬಿಟ್ರು. ಹಿರಿಯ ಸಚಿವರ ಬಳಿ ಪರಮೇಶ್ವರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನನಗೆ ಈ ಖಾತೆ ಬೇಡ, ಬೇರೆ ಖಾತೆ ಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ದಿನವೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾರೋ ಮಾಡಿದ ಈ ತಪ್ಪಿಗೆ ನಾನು ಬಲಿಯಾಗಬೇಕಾ? ನಾನು ಸಾಮಾನ್ಯ ಜನಕ್ಕೆ ಹತ್ತಿರವಾಗಬೇಕು. ನನಗೆ ಆ ಖಾತೆ ಬೇಕೇ ಬೇಕು ಎಂದು ಹೇಳಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರೇ, ನಿಮಗೆ ಈ ಖಾತೆಯೇ ಸರಿ, ಬೇರೆ ಖಾತೆ ಕೊಡಲು ಆಗುವುದಿಲ್ಲ, ನೀವು ಹಿರಿಯರು ಎಂದು ಹೇಳಿದ್ದಾರೆ. ಏನಿವೆ, ಸರ್ಕಾರದ ಸಂಭ್ರಮಾಚರಣೆಗೆ ಇಡೀ ರಾಜ್ಯಕ್ಕೆ ರಾಜ್ಯನೇ ಚೀತು ಅಂತ ಶಾಪ ಹಾಕ್ತಾ ಇದೆ. ಮೇಕೆ ತಾನು ತಿಂದು ಕುರಿ ಮೂತಿಗೆ ಒರೆಸ್ತು ಅನ್ನೋ ರೀತಿ ಮಾಡಿದ್ದೆಲ್ಲ ಮಾಡಿ ಬೇರೆಯವರ ಮೇಲೆ ತನ್ನ ತಪ್ಪನ್ನ ಹಾಕಿದೆ ರಾಜ್ಯ ಸರ್ಕಾರ.